ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಫ್ರೆಂಡ್ಸ್ ನೀವು ಗೂಗಲ್ ಪೇನ ಯೂಸ್ ಮಾಡ್ತಿದ್ರೆ ಫ್ರೆಂಡ್ಸ್, ಗೂಗಲ್ ಪೇ ಬಿಸ್ನೆಸ್ ಅಕೌಂಟನ್ನು ಯೂಸ್ ಮಾಡ್ತಾರೆ. QR ಕೋಡಿಂದ ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ರಿಸೀವ್ ಮಾಡ್ತಾಯಿದ್ರೆ ಒಂದು ಪ್ರಾಬ್ಲಮ್ ಬಂದಿರುತ್ತೆ ಫ್ರೆಂಡ್ಸ್. ಏನು ಪ್ರಾಬ್ಲಮ್ ಬಂದಿದೆ ಫ್ರೆಂಡ್ಸ್, ನನ್ನ ಸೈಡಲ್ಲಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಯುವರ್ ಪೇಮೆಂಟ್ ಇಶ್ಯೂ ಈಸ್ ಲರ್ನಿಂಗ್ ಅಂತ ತೋರಿಸ್ತಿದೆ ಫ್ರೆಂಡ್ಸ್. ಅದು ಯಾವ ರೀತಿ ನಾವು ಕ್ಲಿಯರ್ ಮಾಡೋದು ನಿಮಗೆ ಪ್ರಿಂಟ್ ಆಗಿರುತ್ತೆ, ಆದರೆ ನಿಮ್ಮ ಅಕೌಂಟಿಗೆ ಬಂದು ರಿಶ್ಯೂ ಆಗಿರೋದು ಫ್ರೆಂಡ್ಸ್. ಯಾವ ರೀತಿಯಾಗಿ ನಾವು ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನೀವು ಅಮೌಂಟನ್ನು ರಿಶ್ಯೂ ಮಾಡ್ತಾರೆ ನಿಮ್ಮ ಅಂಗಡಿಗೆ ಅಥವಾ ನಿಮ್ಮ ಕಸ್ಟಮರ್ ನಿಮಗೆ ಅಮೌಂಟನ್ನು ಹಾಕಿರ್ತಾರೆ ಫ್ರೆಂಡ್ಸ್, ಆದರೆ ನಿಮಗೆ ರಿಶ್ಯೂ ಮಾಡಿದ್ದಾರೆ ಫ್ರೆಂಡ್ಸ್ ಗೂಗಲ್ ಪೇ. ಅದು ಯಾವ ರೀತಿಯಾಗಿ ನಾವು ಅಮೌಂಟನ್ನು ರಿಟರ್ನ್ ಪಡೆದುಕೊಳ್ಳೋದು ಫ್ರೆಂಡ್ಸ್. 1 ಮಂತ್ 2 ಮಂತ್ ಹೋದರೂ ಅಮೌಂಟ್ ರಿಶ್ಯೂ ಆಗಿರುತ್ತೆ ಫ್ರೆಂಡ್ಸ್. ಯಾವ ರೀತಿ ರಿಶ್ಯೂ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಯಾವ ರೀತಿ ರಿಶ್ಯೂ ಮಾಡೋಣ ಫ್ರೆಂಡ್ಸ್. ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಮೊಬೈಲ್ ಮಾಡ್ತೀವಿ ಪ್ಲಸ್ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್ ಬೆನಿಫಿಟ್ಸ್ ಯಾವ ರೀತಿ ನೋಡ್ತಾ ಒಂದು ಮಗದ ಇಂಟ್ರೋದಲ್ಲಿ ಫ್ರೆಂಡ್ಸ್ ಸ್ಕ್ರೀನಲ್ಲಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿರೋ ಗೂಗಲ್ ಪೇ ಫಾರ್ ಬಿಸ್ನೆಸ್ ಅನ್ನೋ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ನೀವು ಕಸ್ಟಮರಿಂದ ಅಮೌಂಟನ್ನು ರಿಸೀವ್ ಮಾಡ್ಕೊಳ್ಳೋದು ಫ್ರೆಂಡ್ಸ್, QR ಕೋಡ್ಲಿಂದ ಫ್ರೆಂಡ್ಸ್. ನೀವು ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ನೀವು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಶ್ಯೂ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಯುವರ್ ಸೆಟಲ್ಮೆಂಟ್ ಈಸ್ ಟೇಕಿಂಗ್ ಲರ್ನಿಂಗ್ ಅಂತ ಬರುತ್ತೆ. ಬಂದ ನಂತರ ನಿಮ್ಮ ಹೆಸರಿರುತ್ತೆ. ಹೆಸರಾದ ನಂತರ ಟೆಂಪರವರಿ ಇಶ್ಯೂ ಹ್ಯಾಸ್ ಡಿಲೇಡ್ ಯುವರ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೋಡ್ಬೋದು. ವ್ಯೂ ಡೀಟೇಲ್ಸ್ ಅಂತ ಬರ್ತದೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾವ ರೀತಿಯಾಗಿ ನೀವು ಅಮೌಂಟನ್ನು ರಿಸೀವ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಪೇಮೆಂಟ್ ಯಾವ ರೀತಿಯಾಗಿ 300, 200, 400 ಇರ್ತಾ ಪೇಮೆಂಟನ್ನು ನಿಮಗೆ ಇಶ್ಯೂ ಆಗಿ ಫೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಈ ಅಮೌಂಟನ್ನು ಯಾವ ರೀತಿ ನಾವು ರಿಟರ್ನ್ ಪಡೆದುಕೊಳ್ಬೇಕಂತ ಫ್ರೆಂಡ್ಸ್ ನೀವು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಲೋಗೋ ಮಗ್ಲಿರುವ 3 ಡಾಟ್ ಕಾಣ್ತಾ ಇರುತ್ತಲ್ಲ ಫ್ರೆಂಡ್ಸ್, ಆ 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಸೆಟ್ಟಿಂಗ್ ಒಂದು ಆಪ್ಷನ್ ಇರುತ್ತೆ, ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಸೆಟ್ಟಿಂಗ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಫ್ರೆಂಡ್ಸ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಫಸ್ಟ್ ಪೇಮೆಂಟ್ ಮೆಥಡ್ ಇರುತ್ತೆ, ಹಿಂದಾಗಡೆ ಸೆಟಲ್ಮೆಂಟ್ ಯುವರ್ ಮೆಥಡ್ ಅಂತ ಬರುತ್ತೆ. ಸೆಟಲ್ಮೆಂಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಈ ಡೈಲಿ ಸೆಟಲ್ಮೆಂಟ್ ಇರುತ್ತೆ, ಕೆಳಗಡೆ ಇನ್ಸ್ಟೆಂಟ್ ಸೆಟಲ್ಮೆಂಟ್ ಇರುತ್ತೆ. ಎಲ್ಲರ ಫೋನಲ್ಲಿ ಡೈಲಿ ಸೆಟಲ್ಮೆಂಟ್ ಇರುತ್ತೆ, ಅದನ್ನು ತೆಗೆದುಕೊಂಡು ಕೆಳಗಡೆ ಇನ್ಸ್ಟೆಂಟ್ ಸೆಟಲ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡ್ಬೋದು ಡೈಲಿ ಸೆಟಲ್ಮೆಂಟ್ ಮೇಲೆ ಇರುತ್ತೆ, ಇನ್ಸ್ಟೆಂಟ್ ಸೆಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರುತ್ತೆ. ಪೇಮೆಂಟ್ ಕಸ್ಟಮರ್ ಪೇಮೆಂಟ್ ಮಾಡಿದ ತಕ್ಷಣವೇ ನಿಮಗೆ SMS ಬರುತ್ತೆ, ಪೇಮೆಂಟ್ ಆಗಿದೆ, ನಿಮ್ಮ ಅಕೌಂಟಿಗೆ ರಿಸೀವ್ ಆಗಿಬಿಡುತ್ತೆ ಫ್ರೆಂಡ್ಸ್. ಡೈಲಿ ಸೆಟಲ್ಮೆಂಟ್ ಅಂದರೆ ಒಂದು ಡೇ ಪೂರ್ತಿ ಎಷ್ಟು ಫೋನ್ಪೇ ಆಗಿರುತ್ತೆ ಅಥವಾ ಗೂಗಲ್ ಪೇ ಆಗಿರುತ್ತೆ ಫ್ರೆಂಡ್ಸ್. ಅದು ಒಂದು ಡೇ ಆಗಿಂದ ಈಗ ಮುಂಜಾನೆ 6 ಗಂಟೆಗೆ ಬಂದು ಅದು ಸೆಟಲ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ಒಂದು ಡೇ ಅದು ಈ ರೀತಿಯಾಗಿ ಅದು ಡೈಲಿ ಸೆಟಲ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ಇದು ಇನ್ಸ್ಟೆಂಟ್ ಸೆಟಲ್ಮೆಂಟ್ ಈ ರೀತಿ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಳ್ಳಿ. ಇದು ಕ್ಲಿಕ್ ಮಾಡಿಕೊಳ್ತಾ ನಿಮಗೆ ನಿಮ್ಮ ಅಮೌಂಟನ್ನು ರಿಸೀವ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಬರ್ತೀವಿ, ಸೇವ್ ಹಾಕಿಕೊಂಡು ನಂತರ ನಿಮ್ಮ ಅಮೌಂಟನ್ನು ರಿಸೀವ್ ಆಗಲಿಲ್ಲ ಇನ್ನೊಂದು ರೀತಿಯಾಗಿದೆ ಫ್ರೆಂಡ್ಸ್. ಇದು ಯಾವ ರೀತಿ ನೋಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇದರಿಂದ ಹೊರ ಬರಬೇಕಾಗುತ್ತೆ ಫ್ರೆಂಡ್ಸ್. ಇದರಿಂದ ಹೊರ ಬಂದ ನಂತರ ನೀವು ನೋಡ್ಬೋದು. ಎರಡನೇ ಮೆಥಡಲ್ಲಿ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ತೆಳಗಡೆ ಹೋಮು ಸ್ಟೋರ್ ಸೆಟ್ಟಿಂಗ್ ಅಂತ ಬರ್ತಿದೆ. ನೀವು ಸ್ಟೋರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿದೆ. ಸ್ಟೋರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಮ್ಯಾನೇಜಿಂಗ್ ಶಿಫ್ಟ್ ಅಂತ ಬರುತ್ತೆ. ಅದಾದಮೇಲೆ ಪೇಮೆಂಟ್ ಮೆಥಡ್ ಬರುತ್ತೆ. ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಬರುತ್ತೆ ಫ್ರೆಂಡ್ಸ್. ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಬರುತ್ತೆ. ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಬರುತ್ತೆ. ನೀವು ಏನು ಮಾಡ್ಬೇಕಂದ್ರೆ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಇರುತ್ತೆ. ಲಾಸ್ಟಲ್ಲಿ ಇಲ್ಲಿ ಡೇಂಜರ್ ಮಾರ್ಕ್ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಸ್ವಲ್ಪ ವೇಟ್ ಮಾಡಿ, ಲೋಡ್ ಆಗ್ತಿದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ತೆಳಗೆ ಮೇಲೆ ತೋರಿಸಿ ಹೆಲ್ಪ್, ತೆಳಗೆ ತೋರಿಸ್ತೇ ನೀಡ್ ಮೋರ್ ಹೆಲ್ಪ್ ತೋರಿಸಿ ಕಾಂಟ್ಯಾಕ್ಟ್ ಯೂಸಸ್, ಸೆಂಡ್ ಫೀಡ್ಬ್ಯಾಕು, ಪಾಪ್ಯುಲರ್ ಹೆಲ್ಪ್, ರಿಸರ್ಚ್ ಅಂತ ಬರ್ತಿದೆ. ಇಲ್ಲಿ ಸರ್ಚ್ ಹೆಲ್ಪ್ಸ್ ಅಂತ ಬರ್ತಿದೆ. ಇದಾದಮೇಲೆ 3 ಡಾಟ್ ಬರ್ತಿದೆ. ಇದಾದಮೇಲೆ ಕಾಂಟ್ಯಾಕ್ಟ್ ಯೂಸ್ ಅಂತ ತೋರಿಸಿದ ಪ್ರಶ್ನೆ ಆಪ್ಷನ್ನು, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊತ ಟೆಲ್ ಯೂಸ್ ಮೋರ್ ಹ್ಯಾಂಡ್ ವಿಲ್ ಹೆಲ್ಪ್ ಯುವರ್ ಗೆಟ್ ದೇ ಅಂತ ಬರ್ತಿದೆ. ಕಾಂಟ್ಯಾಕ್ಟ್ ಯೂಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಡುತ್ತಾ ಸ್ವಲ್ಪ ವೇಟ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಬರುತ್ತೆ. ಕಾಂಟ್ಯಾಕ್ಟ್ ಯುವರ್ ಆಪರೇಟರ್ ಅಂತ ಬರ್ತಿದೆ. ಸೆಲೆಕ್ಟ್ ಯುವರ್ ಪ್ರೊಫೆಷ್ನಲ್ ಲ್ಯಾಂಗ್ವೇಜ್ ಈಸ್ ಸಿ ಅವೈಲೇಬಲ್ ಕಾಂಟ್ಯಾಕ್ಟ್ ಆಪ್ಷನ್ಸ್ ಅಂತ ಬರುತ್ತೆ. ಇವರ ಚಾಯ್ಸ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿರ್ತೀರೋ ಆ ಲ್ಯಾಂಗ್ವೇಜನ್ನು ನೀವು ಅಂದರೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಮಾತಾಡಲು ಬರ್ತಿರುತ್ತೆ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನನಗೆ ಕನ್ನಡನ ಮಾತನಾಡಲು ಬರುತ್ತೆ, ಹೀಗಾಗಿ ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಕನ್ನಡನ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಕನ್ನಡ ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಕನ್ನಡ ಸೆಲೆಕ್ಟ್ ಆದ ನಂತರ ಗೆಟ್ ಎ ಕಾಲ್ 1 ಮಿನಿಟ್ ವೇಟ್ ಅಂತ ಬರ್ತದೆ ಫ್ರೆಂಡ್ಸ್. ಇದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್.
ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಅವರ್ ಈಸ್ ಆಪರೇಟರ್ ಅಂತ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಬಂದ ನಂತರ ಇಲ್ಲಿ ನಿಮಗೆ ಜಿಮೇಲ್ ಐ ಡಿ ತೋರಿಸ್ತಿದೆ, ಖಾತೆ ಬದಲಾವಣೆ ತೋರಿಸ್ತಿದೆ. ಇಲ್ಲಿ ನಿಮ್ಮ ಮೊದಲ ಹೆಸರು ಕೇಳ್ತಿದೆ, ನಿಮ್ಮ ಹೆಸರನ್ನ ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ಫೋನ್ ನಂಬರ್ ಬರ್ತಿದೆ, ಇದ್ರ ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಯಾವ ನ್ಯಾಷನಾಲಿಟಿ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ದೇಶದ ಫೋನ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗುತ್ತೆ. ಕೆಳಗಡೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿದ ನಂತರ ನಿಮ್ಮ ಸಮಸ್ಯೆಯನ್ನು ವಿವರ ಮಾಡಬೇಕು. ಪೇಮೆಂಟ್ ಇಶ್ಯೂ ಇದೆ, ಪೇಮೆಂಟ್ ಇಶ್ಯೂ ಹಾಕಿ, ಮತ್ತು ಯಾವ್ದಾದ್ರು ಇಶ್ಯೂ ಇದ್ದರೆ ಇಶ್ಯೂ ಹಾಕಿ. ಇದು ಆದ ನಂತರ ಕೆಳಗಡೆ ಕರೆ ಮಾಡಿ ಅಂತ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಕರೆ ಮಾಡಿ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಗೂಗಲ್ ಪೇಲಿಂದ ಅಫಿಷಿಯಲ್ ಆಗಿ ಗೂಗಲ್ ಪೇ ಬಿಸ್ನೆಸ್ಸಿಂದ ಒಂದು ಅಫಿಷಿಯಲ್ ಆಗಿ ಕರೆ ಬರುತ್ತೆ. ಕರೆ ಬಂದ ನಂತರ ನಿಮಗೆ ವೇಟ್ ಮಾಡಲು ಹೇಳ್ತಾರೆ. ಒಂದು 2 ಮಿನಿಟ್ ವೇಟ್ ಮಾಡಿ ಅಂತ ಕಸ್ಟಮರ್ ಕೇರ್ಗೆ ನಿಮಗೆ ಕನೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಕಸ್ಟಮರ್ ಕೇರ್ ಕನೆಕ್ಟ್ ಮಾಡಿಕೊಂಡ ನಂತರ ಅವರು ನಿಮ್ಮ ಸಮಸ್ಯೆಯನ್ನು ಕೇಳಿಕೊಂಡು ತಕ್ಷಣವೇ ನಿಮ್ಮ ಅಮೌಂಟನ್ನು ರಿಸೀವ್ ಆಗುತ್ತೆ ರಿಸೀವ್ ಆಗಲ್ವಾ, ಏನು ಪ್ರಾಬ್ಲಮ್ ಅಂತ ಕೇಳಿಕೊಂಡು ನಿಮ್ಮ ಅಮೌಂಟನ್ನು ನಿಮಗೆ ರಿಸೀವ್ ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಅಮೌಂಟನ್ನು ನೀವು ರಿಟರ್ನ್ ತೆಗೆದುಕೊಳ್ಳಬಹುದು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಯಾವ ರೀತಿಯಾಗಿ ನಿಮ್ಮ ಪೇಮೆಂಟನ್ನು ರಿಟರ್ನ್ ತೆಗೆದುಕೊಳ್ಳಬಹುದು ಫ್ರೆಂಡ್ಸ್. ಕಸ್ಟಮರ್ ಮಾಡಿರೋ ಪೇಮೆಂಟನ್ನು ನಿಮಗೆ ರಿಸೀವ್ ಆಗಿಲ್ಲ ಅಂದರೆ ಈ ರೀತಿಯಾಗಿ ನಿಮ್ಮ ಪೇಮೆಂಟನ್ನು ನೀವು ರಿಸೀವ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ನೀವು ಈ ರೀತಿ ಮತ್ತು ಏನೋ ಪ್ರಾಬ್ಲಮ್ ಇದ್ದರೆ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ತಕ್ಷಣ ಸಾಲ್ವ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಿಮ್ಮ ಈ ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು, ಫೋನ್ಪೇ ಫಾರ್ ಬಿಸ್ನೆಸ್ ಆ್ಯಪ್ನಲ್ಲಿ ಯಾವ ರೀತಿ ನಿಮ್ಮ ಪೇಮೆಂಟ್ ಇಶ್ಯೂನ ಯಾವ ರೀತಿ ಕ್ಲಿಯರ್ ಮಾಡೋದು ಫ್ರೆಂಡ್ಸ್, ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ, ಯಾವ ರೀತಿಯಾಗಿ ಗೂಗಲ್ ಪೇ ಇಲ್ಲಿ ಸಪೋರ್ಟ್ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು, ಇನ್ಸ್ಟೆಂಟ್ ಪೇಮೆಂಟ್ ಮೇಲೆ ಯಾವ ರೀತಿ ಕ್ಲಿಕ್ ಮಾಡೋದು, ಡೈಲಿ ಪೇಮೆಂಟ್ ಮೇಲೆ ಅಂದರೆ ಏನಂತ ತಿಳಿದುಕೊಂಡಿರಿ ಫ್ರೆಂಡ್ಸ್. ಹಾಗಾದರೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪಕ್ಕದ ಮೂಲಕ ಎನೇಬಲ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಇದೇ ರೀತಿ ಟೆಕ್ ವಿಡಿಯೋಗಳ ಅಪ್ಡೇಟ್ ಫ್ರೆಂಡ್ಸ್. ಇದೇ ರೀತಿ ಸಮಸ್ಯೆಗಳೊಂದಿಗೆ ಎಷ್ಟು ವಿಡಿಯೋಗಳು ಅಪ್ಡೇಟ್ ಫ್ರೆಂಡ್ಸ್. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಪೇಮೆಂಟ್ ಇಶ್ಯೂ ಸಾಲ್ವ್ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಪೇಮೆಂಟ್ ಇಶ್ಯೂ ಸಾಲ್ವ್ ಅಂತ ಕಮೆಂಟ್ ಆಗಿ ಫ್ರೆಂಡ್ಸ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಾಲ್ ಮಾಡಬೇಕಂದ್ರೆ ನಾನು ಸೋಷಿಯಲ್ ಮೀಡಿಯಾ ಯಾವ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಬಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಾಲ್ ಮಾಡೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲ ಸಿಗೋಣ ಫ್ರೆಂಡ್ಸ್.